ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಲವರ್ಸ್ಗೆ, ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ಓಕೆ. ಸೊ ಇದು ಜನರಲ್ ಮಾತ್ರ ಆಗಿರುತ್ತೆ, ಪರ್ಸ್ನಲ್ ಅಲ್ಲ. ಸೊ ನಿಮ್ಗೆ ಎಷ್ಟು ಕನೆಕ್ಟ್ ಆದರೆ ಅಷ್ಟು ರಿಸೀವ್ ಮಾಡ್ಕೊಂಡು, ಮೇಲ್ ನೋಡ್ತಾರೆ ಫಿಮೇಲ್ಗೆ, ಫಿಮೇಲ್ ನೋಡ್ತಾರೆ ಮೇಲ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ತಾರ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರ? ನನ್ನ ವ್ಯೂವರ್ಸ್ನ ಆಯ್ಕೆ ಮಾಡ್ಕೊತಾರ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಆಯ್ಕೆ ಮಾಡ್ಕೊತಾರ? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಜಂಬ ತೋರಿಸ್ತಿದ್ದಾರೆ ನಿಮ್ಮ ಹತ್ರ. ಅವ್ರು ಯಾವುದೇ ಒಂದು ಮಾತುಕತೆ ಇಲ್ಲ, ಯಾವುದೇ ಒಂದು ರಿಪ್ಲೈ ಇಲ್ಲ, ಯಾವುದೋ ಒಂದು ಇದಿಲ್ಲ. ಸೊ ವೆರಿ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು, ಫಿಸಿಕಲಿ ಮೆಂಟಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಸಿಚುವೇಶನ್ಸು, ಫ್ಯಾಮಿಲಿ, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು, ಪರ್ಸ್ನಲ್ ಅದರ್ ಸಿಚುವೇಶನ್ಸು, ಏನೇ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ಸು. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಇಷ್ಟಪಡ್ತಾರ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ಇಷ್ಟಪಡ್ತಾರ, ಅಥವಾ ಇನ್ನು ಪರ್ಸನ್ನೇ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಇಷ್ಟಪಡ್ತಾರೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ನನ್ನ ವ್ಯೂವರ್ಸ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಅತಿ ಹೆಚ್ಚು ಇಷ್ಟಪಡ್ತಾರೆ. ಓಕೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರನ್ನ ಇಷ್ಟಪಡ್ತಾರೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಹೆಚ್ಚಾಗಿ ಇಷ್ಟಪಡ್ತಾರೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು, ನೀವಂದರೆ ತುಂಬ ಇಷ್ಟ ಇದ್ರೂ, ನೀವಂದರೆ ತುಂಬ ರೆಸ್ಪೆಕ್ಟ್ ಎಲ್ಲ ಇದ್ರೂ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡಿದರು, ನಿಮ್ಮೊಂದು ನಿಜವಾದ ಪ್ರೀತಿನ, ನಿಮ್ಮೊಂದು ಲಾಯಲ್ ಪ್ರೀತಿನ ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಹೆಚ್ಚಾಗಿ ಗಮನ ಕೊಡೋಕ್ಕಾಗ ಶುರು ಮಾಡಿದರು. ಬಟ್ ಅಲ್ಲಿ ಏನಾಯಿತು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೋಡಿ, ಇಲ್ಲಾದರೂ 8 ಕಪ್ಸ್ ಇದೆ, ಸಪೋರ್ಟ್ ಇದೆ, ಎಮೋಷ್ನಲ್ ಇದೆ ಎಲ್ಲ. ಈ ಕಪ್ಸ್ ಅನ್ನೋದು ಈ ವ್ಯಕ್ತಿ ತಗೊಂಡೋದ್ರೆ ಅವ್ರ ಮನೇಲಿ ಇಟ್ಕೊಂಡ್ರೆ ಏನೋ ಒಂದು ಕೆಲಸಕ್ಕೆ ಬರುತ್ತೆ. ಅದೇ ಇದನ್ನು ಬಿಟ್ಟು ಹೋದರೆ ಮುಂದೆ ಅಲ್ಲೇನೂ ಸಿಗೋದಿಲ್ಲ, ಖಾಲಿ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮೊಂದು ಪ್ರೀತಿನ, ನಿಮ್ಮೊಂದು ನಿಜವಾದ ಇದನ್ನು, ರೆಸ್ಪೆಕ್ಟ್ನ, ನಿಮ್ಮೊಂದು ಸಪೋರ್ಟ ಏನು ಬೇಡ ಅಂತ ಹೊರಟೋದವರು. ಸೊ ಅಂದರೆ ಓದೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅದು ಥರ್ಡ್ ಪಾರ್ಟಿ ಸಿಚುವೇಶನ್. ಇಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಅದು. ಸೊ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ, ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅಲ್ಲಿ ಇವ್ರಿಗೇನು ಸಪೋರ್ಟ್ ಸಿಗ್ತಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಎಮೋಷ್ನಲ್ ಸಪೋರ್ಟ್ ಇಲ್ಲ, ಪರ್ಸ್ನಲ್ ಸಪೋರ್ಟ್ ಇಲ್ಲ, ಯಾವುದೇ ಥರ ಸಪೋರ್ಟ್ ಇಲ್ಲ. ಅಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮಂಥ ನಿಜವಾದ ಪ್ರೀತಿನ ಯಾವಾಗ ಬೇಡ ಅಂತ ದೂರ ಮಾಡ್ಕೊಂಡ್ರೋ ಆವಾಗನಿಂದ ಅವರು ತುಂಬ ಕಷ್ಟಪಡ್ತಿದ್ರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮೊದಲು ಇಷ್ಟಪಟ್ಟಿರೋ ಥರ ಆ್ಯಕ್ಟಿಂಗ್ ಮಾಡಿರ್ಬೋದು. ಯಾಕಂದರೆ ನಂಗೆ ಹಂಗೆ ಅನಿಸ್ತದೆ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ವ್ಯಕ್ತಿ ನೀವು ಅಂದರೆ ಇಷ್ಟ ಇದೆ, ಆ್ಯಕ್ಟಿಂಗ್ ಅಂದರೆ ಅದೇ ಇಷ್ಟ ಇದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ರಾಕ್ಷನ್ ಆಗೋದು. ಸೊ ನಿಮ್ಮನ್ನು ತುಂಬ ನೋವು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇಕಂತಲೇ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಜಾಸ್ತಿ ಹೆಚ್ಚಾಗಿ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು, ನಿಮ್ಮನ್ನು ಬೇಕಂತಲೇ ನೆಗ್ಲೆಕ್ಟ್ ಮಾಡೋದು, ಅಥವಾ ನೀವು ಇಲ್ದಿರ ಇದ್ದಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಮಾತಾಡೋದು, ನೀವು ಬಂದಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅವರು ನಿಮ್ಮನ್ನೂ ಪ್ರೀತಿ ಮಾಡ್ತಿದ್ರೆ ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅಟ್ರಾಕ್ಟ್ ಆಗ್ತಿದ್ರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಡಬಲ್ ಗೇಮ್ ಆಡಿರೋದು. ಅಂದರೆ ಟೂ ಸೈಡ್ ಇದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕು, ನೀವು ಬೇಕು ಅನ್ಕೊತಾರೆ, ಅದು ಪಾಸಿಬಲ್ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಥರ ತಪ್ಪು ಮಾಡಿದ್ದು. ಸೊ ಅದಕ್ಕೋಸ್ಕರನೇ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೆಚ್ಚು ಅಟ್ರಾಕ್ಷನ್ ಆದರು. ಇವಾಗ ಅವರು ದುಃಖನ ಅನುಭವಿಸ್ತಾ ಇದ್ದಾರೆ. ನೋಡಿ, ಈ ವ್ಯಕ್ತಿ ಈ 8 1 2 3 4 5 6 8 ಕಪ್ಸ್ನ ಇಲ್ಲಿ ಬಿಟ್ಬಿಡ್ತಾವೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಮುಂದಕ್ಕೆ ಹೋದರೆ ಅದು ಏನಕ್ಕಾದ್ರೂ ಒಂದು ಕೆಲಸಕ್ಕೆ ಬರ್ತೈತೆ. ಬಟ್ ಆದರೆ ಅವರು ಬಿಟ್ಬಿಟ್ಟು ಹೊಟ್ಟೋದ್ರೆ ಈಗ ಅವ್ರಿಗೆ ಯಾವುದೇ ಥರ ಲಾಸ್ ಇಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನೀವು ಇದ್ದಿದ್ರೆ ಅವ್ರ ಲೈಫ್ ತುಂಬ ಚೆನ್ನಾಗಿರ್ತೈತೆ. ನಿಮ್ಮನ್ನು ಬಿಟ್ಟು ಇವಾಗ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ತಂದಿಟ್ಕೊಂಡಿದ್ದಾರೆ. ಇವಾಗ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದಾರೆ ಅಷ್ಟೇ, ಅನುಭವಿಸ್ಲಿ ಬಿಡಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಿದ್ರೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ
ಯಾರನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂದರೆ ನಿಮ್ಮನ್ನೇ. ಓಕೆನಾ? 10 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆ ಫ್ಯಾಮ್ಲಿಯಾಗಿ ನೋಡ್ಕೊಳೋ ಅಂಥ ಒಬ್ಬ ವ್ಯಕ್ತಿ. 10 ಆಫ್ ಕಪ್ಸ್ ಅಂದರೆ ಸುಲಭ ಅಲ್ಲ ಅದು. ಕಪ್ಸ್ ಅಂದ್ರೇ 10 ಯಾವಾಗ ಆಗುತ್ತೆ? 10 ಆದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈಗ 1 ನಂಬರ್ ಇದ್ದರೆ 1ಅಲ್ಲಿರುತ್ತೆ, 2 ಇದ್ದರೆ 2ಅಲ್ಲಿರುತ್ತೆ, 3 ಇದ್ದರೆ 3ಅಲ್ಲಿರುತ್ತೆ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 50, 60 ಹಂಗೆ ಹೋದಂಗೆ 10 ಕಪ್ಸ್ ಬಂದಿರೋದ್ರಿಂದ 9 ಕಪ್ಸ್ ಇದ್ದರೆ ಪ್ರೀತಿ, 10 ಕಪ್ಸ್ ಆದರೆ ವಿಶ್ ಫುಲ್ಫಿಲ್ಮೆಂಟ್. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ಅವ್ರನ್ನ ಫೈನಾನ್ಷಿಯಲಾಗಿ, ಎಮೋಷ್ನಲ್ಲಾಗಿ ಎಲ್ಲ ಥರ ಸಪೋರ್ಟ್ ಮಾಡೋವಂಥ ವ್ಯಕ್ತಿ ನೀವು. ಜೆನ್ಯೂನಾಗಿ ಪ್ರೀತಿ ಮಾಡ್ಕೊಳೋವಂಥ ವ್ಯಕ್ತಿನೂ ನೀವು. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳೋವಂಥ ವ್ಯಕ್ತಿನೂ ನೀವು. ಅವ್ರನ್ನ ಯಾರನ್ನ ತುಂಬ ಇಷ್ಟಪಡ್ತಾಯಿದ್ರೆ ಅಂದರೆ ನಿಮ್ಮನ್ನೇ ತುಂಬ ಇಷ್ಟಪಡ್ತಾ ಇರೋದು, ನಿಮ್ಮನ್ನೇ ತುಂಬ ಪ್ರೀತಿ ಮಾಡ್ತಾ ಇರೋದು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲ ಗೊತ್ತಿದೆ, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದು, ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಎಲ್ಲ ಥರದ್ರಿದ್ರೂ ಬೇಕಂತಲೇ ಸುಮ್ಮನೆ ಅಟ್ರಾಕ್ಷನ್ ಮಾಡ್ಕೊತಾರದಷ್ಟೇ. ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಬೇಕಂತಲೇ ಅಟ್ರಾಕ್ಷನ್ ಆಗ್ತಾ ಇರೋದು. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸ್ತಾರ ಅಂಥ ವ್ಯಕ್ತಿಗೆ ಸ್ವಲ್ಪ ಅದೇನು ಹೇಳ್ತಾರೆ ನೋಡಿ, ಸುಮ್ಮನೆ ತಲೆ ಮೇಲೆ ಕಲ್ಲು ಹಾಕೊಂಡ್ರಂತ, ಆನೆ ತಲೆ ಮೇಲೆ ಯಾರು ಕಲ್ಲು ಹಾಕೊಂಡ್ರಂದ್ರೆ ಅದಷ್ಟು ಕದೆ ಹಾಕೊಂತು ಯಾರು ಬಂದು ಹಾಕಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ತಲೆ ಮೇಲೆ ಅವರೇ ಕಲ್ಲು ಹಾಕ್ಕೊತಿದ್ರೆ. ಬಂಗಾರದಂತ ನಿಮ್ಮನ್ನು ಬಿಟ್ಬಿಟ್ಟು ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಹೋಗಿ ಅವ್ರ ಪ್ರಾಬ್ಲಮ್ನ ಅವರೇ ಮೈ ಮೇಲೆ ತಂದಿಟ್ಕೊತಿದ್ರೆ. ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೋ ಆವಾಗ ನೀವು ಸಿಗೋದಿಲ್ಲ, ನೀವು ಬಿಟ್ಟು ಹೊರ್ಟೋಗ್ತೀರ. ಆವಾಗ ಅವ್ರ ಲೈಫ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನಿಮ್ಮನ್ನೇ ಇಷ್ಟಪಡ್ತಾ ಇರೋದು, ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇರೋದು. 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮನ್ನೇ ತುಂಬ ಇಷ್ಟಪಡ್ತಾರೆ, ನಿಮ್ಮನ್ನೇ ಪ್ರೀತಿ ಮಾಡ್ತಾರೆ. ನಾನು ಬೇಕಾದ್ರೆ ಶೋರಾಗಿ ಖಂಡಿತ ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ತುಂಬ ನಿಜ. ಬಟ್ ಒಪ್ಕೊತೀನಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಲ್ಲ ಅಂತಲ್ಲ. ಪ್ರತಿಯೊಬ್ಬರು ನನ್ನ ವ್ಯೂವರ್ಸ್ ಯಾರೆಲ್ಲ ನೋಡ್ತಾರೆ, ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬರು ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಅದೇನಾದರೂ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಕೆರಿಯರ್ ಪ್ರಾಬ್ಲಮ್ಮು, ಸೊಸೈಟಿ ಪ್ರಾಬ್ಲಮ್ಸು, ಫ್ಯಾಮ್ಲಿ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ತಂದೆ ಅಥವಾ ತಾಯಿ, ಅಥವಾ ರಿಲೇಟಿವ್ಸು, ಫ್ರೆಂಡ್ಸು, ಅಥವಾ ಇನ್ನೊಬ್ಬ ವ್ಯಕ್ತಿ ಇರ್ಬೋದು. ಪರ್ಸನ್ ಕೂಡ ಇರ್ತಾರೆ. ಹುಡುಗ ನೋಡ್ತಿದ್ರೆ ಹುಡುಗಿ, ಹುಡುಗಿ ನೋಡ್ತಿದ್ರೆ ಹುಡುಗ. ಸೊ ನಿಮ್ಮೊಂದು ಆಪೋಸಿಟ್ ಜೆಂಡರ್ ಯಾರು ಇರ್ತಾರೆ ನೋಡಿ, ಅವರು ಒಂದು ಪಾರ್ಟ್ನರ್ ಇರ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಜೊತೆ ಒಡನಾಟ ಚೆನ್ನಾಗಿರ್ಬೋದು, ಅಂದರೆ ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್. ಬಟ್ ಆದರೆ ಅವ್ರ ಮನಸ್ಸೆಲ್ಲ ನಿಮ್ಮನ್ನೇ ಪ್ರೀತಿ ಮಾಡ್ತಾರೆ, ನಿಮ್ಮನ್ನೇ. ಸೊ ಈ ಥರ ಪ್ರೀತಿ ನಾನು ಎಲ್ಲೂ ನೋಡಿಲ್ಲ. ಸೊ ನಿಮ್ಮ ಲೈಫ್ಗೆ ಯಾವ ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ನೀವು ನೋಡ್ಕೊಳ್ಳಿ. ಬಟ್ ಆದರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇವತ್ತು ಕ್ಲಿಯರ್ ಆಗೋಯ್ತಿದ್ದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ರೆ 10 ಆಫ್ ಕಪ್ಸ್ ಅಂದರೆ ಅದೇ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಇಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು, ಈ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕೆ ಹೋಗ್ತಾಯಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಇಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು, ಈ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಯಾಕೆ ಗಮನ ಹೋಗ್ತಾಯಿದೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನನ್ನ ವ್ಯೂವರ್ಸ್ನ ಇಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು, ಇಷ್ಟೊಂದು ಇಷ್ಟಪಡ್ತಾಯಿದ್ರು, ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಯಾಕೆ? ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಯಾಕೆ? ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಯಾಕಂದರೆ ಅದನ್ನು ಇಷ್ಟಪಡ್ತಾಯಿದ್ದಾರೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಇಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ ಫೈನಾನ್ಷಿಯಲ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫು, ಮೆಂಟಲ್ ಪ್ರಾಬ್ಲಮ್ಸು, ಅಥವಾ ಫ್ಯಾಮ್ಲಿ, ಸೊಸೈಟಿ, ಫ್ರೆಂಡ್ಸು, ಫ್ಯಾಮ್ಲಿ, ರಿಲೇಟಿವ್ಸು. ಸೊ ಇದ್ರ ಕಡೆನೂ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಪೇಜ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಅಟ್ರಾಕ್ಷನ್ ಇದೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಸ್ವಲ್ಪ ಕಾಮನ್ ಸೆನ್ಸನ್ನು ಡೌನ್ ಇದ್ದಂಗಿದೆ. ನಾನು ಒಂದು ವ್ಯಕ್ತಿ, ನಾನು ಪ್ರೀತಿಸೋ ಅಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನಲ್ಲಿದ್ದರೆ ನಾನು ಪ್ರೀತಿಸೋ ಅಂಥ ವ್ಯಕ್ತಿ ಒಪ್ಕೊಳ್ತಾರಲ್ವ ಅನ್ನೋಂಥ ಪರಿಜ್ಞಾನವೂ ಇಲ್ಲ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಯಾಕಂದರೆ ಅವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಇಷ್ಟಪಟ್ಟು ಹೋದರೆ ನಿಮ್ಗೇನು ಅನಿಸುತ್ತೆ? ಕೋಪ ಬರುತ್ತೆ ಇಲ್ವಾ? ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಬಿಟ್ಟು ಬೇಕಂತ ಅವರು ಸ್ವಲ್ಪ ತೋರಿಸ್ತಾರೋ ಜಾಸ್ತಿ ತೋರಿಸ್ತಾರೋ ಪ್ರೀತಿ, ಅದೆಲ್ಲ ಬೇಡ. ಅವರು ನಿಮ್ಮನ್ನು ಇಷ್ಟ ಇದ್ರೂ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಷ್ಟ ಇಲ್ಲ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಪರ್ಸನ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ರಿಲೇಟಿವ್ಸ್ ಏನಾದರೂ ಆಗಿರ್ಬೋದು, ಅಷ್ಟು ಇರಬೇಕು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾಯಿದ್ದು, ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಎಲ್ಲ ಇದ್ರೂ ನಿಮ್ಮನ್ನು ಕೇರ್ ಮಾಡಿದೆ ಬರೀ ನಿಮ್ಮ ಒಂದು ಪ್ರೀತಿನ ಮಾತ್ರ ತಗೊಂಡು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಅಟ್ರಾಕ್ಷನ್ ಆಗ್ತಾಯಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ಸೊ ಅದು ನಿಮ್ಗೆ ಇಷ್ಟ ಆಗೋದಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅಷ್ಟು ಮಾತ್ರ ಪರಿಜ್ಞಾನ ಇಲ್ಲ. ನಾನು ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಹೆಚ್ಚಾಗಿ ಗಮನ ತೋರಿಸ್ತಾ ಇದ್ರೆ
ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೊರ್ಟೋಗ್ತಾರೆ ಅನ್ನೋ ಒಂದು ಭಯ ಕೂಡ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಿಲ್ಲ. ಸೊ ಅದಕ್ಕೆ ಪೇಜ್ ಆಫ್ ವಾಂಡ್ಸು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾಯಿದ್ರೆ ಮತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆಯೂ ಸ್ವಲ್ಪ ಇಷ್ಟ ಇದೆ, ಅಟ್ರಾಕ್ಷನ್ ಇದೆ. ಸೊ ಅದಕ್ಕೆ ಅವ್ರನ್ನೂ ಇಷ್ಟಪಡ್ತಾಯಿದ್ರೆ ಪೇಜ್ ಅಂದರೆ ಅದಕ್ಕೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಒಬ್ಬ ಪರ್ಸನ್ನೇ ಇರ್ಬೋದು. ಕೆಲವ್ರ ಲೈಫಲ್ಲಿ ಪರ್ಸನ್ನೂ ಇರ್ತಾರೆ, ಹೇಳೋಕ್ಕಾಗೋದಿಲ್ಲ. ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಕಮ್ಯುನಿಕೇಷನ್ ಮಾಡೋದು. ಸೊ ಅದೆಲ್ಲ ಇದೆ. ಬಟ್ ಅದೇ ಹೆಚ್ಚಾಗಿ ಮಾತ್ರ ನಿಮ್ಮನ್ನು ಒಂದು 70% ಇದ್ದರೆ ಅವ್ರನ್ನ ಒಂದು 20% ಅದು ನಿಮ್ಗೆ ಇಷ್ಟ ಆಗೋದಿಲ್ಲ. ಇರಿಟೇಷನ್ ಆಗುತ್ತೆ. ನಿಮ್ಮ ಒಬ್ಬರಿಗೆ ಅಲ್ಲ, ನನ್ನ ವ್ಯೂವರ್ಸ್ ಯಾರಿದ್ರು ನೋಡಿ, ನೀವು ಒಬ್ಬರೇ ಅಂತಲ್ಲ, ಈ ಪ್ರಪಂಚದಲ್ಲಿರೋ ವ್ಯಕ್ತಿಗಳಿಗೆಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಕಂಡ್ರೆ ಯಾರೂ ಸಹಿಸ್ಕೊಳೋದಿಲ್ಲ. ಸಿನ್ಸಿಯರ್ ಆಗಿದ್ರೇ ಒಪ್ಕೊಳೋದು ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ದು ಕಣ್ಣು ಮುಂದೆನೇ ತಪ್ಪು ನಡೀತಿದ್ರೆ ಯಾರೂ ಸುಮ್ಮನೆ ಇರೋದಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಬೇಕಂತಲೇ ನಿಮ್ಮ ಮುಂದೆನೇ ಅಟ್ರಾಕ್ಷನ್ ಆಗೋಕ್ಕೆ ಜಾಸ್ತಿ ಟ್ರೈ ಮಾಡಿದರು. ಸೊ ಅದು ನಿಮ್ಗೆ ಇಷ್ಟ ಆಗಲಿಲ್ಲ, ನೀವು ಸಪ್ರೇಷನ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಅದೇ ಥರ ಬಿಹೇವ್ ಮಾಡಿದರು. ನೋಡುವಂಥ ನನ್ನ ವ್ಯೂವರ್ಸು ಈ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಯಾಕೆ ಅವ್ರನ್ನ ಸ್ವಲ್ಪ ಇಷ್ಟಪಡೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಸ್ವಲ್ಪ ಯಾಕೆ ಇಷ್ಟಪಡೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಯಾಕೆ ಅಷ್ಟೊಂದು ಇಷ್ಟಪಡೋದು, ಸ್ವಲ್ಪ ಇಷ್ಟಪಡೋದು ಯಾಕೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಯಾಕೆ ಇಷ್ಟಪಡ್ತಾಯಿದ್ದಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ಯಾಕೆ ಇಷ್ಟಪಡ್ತಾಯಿದ್ದಾರೆ ನೋಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಯಾವಾಗ ಅಟ್ರಾಕ್ಷನ್ ಆಗಿ ಹೋದ್ರೋ ಆವಾಗ ನಿಮಗೂ ಮತ್ತು ಅವ್ರಿಗೆ ಬ್ರೇಕಪ್ ಅನ್ನೋದಾಗಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಬ್ರೇಕಪ್ ಆಗಿದೆ, ನಿಮಗೂ ಬ್ರೇಕಪ್ ಆಗಿದೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರು ಇಷ್ಟಪಡ್ಲಿಕ್ಕೆ ಇವಾಗ ರೆಡಿ ಇಲ್ಲ. ಈ ಕಡೆ ನಿಮ್ಮ ಜೊತೆನೂ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ನಿಮ್ಮನ್ನು ದೂರ ಮಾಡ್ಕೊಂಡಿದ್ರೆ ಆ ಕಡೆ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಒಪ್ಕೊಳಕ್ಕಾಗ್ತಿಲ್ಲ, ನಿಮ್ಮನ್ನು ಒಪ್ಕೊಳಕ್ಕಾಗ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬ್ರೇಕ್ ಆಗಿದ್ದಾರೆ. ಯಾಕಂದರೆ ಇವಾಗ ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ, ಅದರಿಂದ ನಿಮ್ಗೆ ತುಂಬ ಟ್ರಿಗರ್ ಆಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ರಿಮೂವ್ ಆಗ್ತಾಯಿಲ್ಲ. ನಿಮಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ನ ರಿಮೂವ್ ಮಾಡಿಕೊಂಡು ನಿಮ್ಮ ಹತ್ರ ಬರೋವರೆಗೂ ನೀವು ಒಪ್ಕೊಳೋದಿಲ್ಲ. ಅದೇ ಆಗ್ತಾಯಿರೋದು ನೋಡಿ. ಇಲ್ಲಿ 3 ಸ್ವಾಟ್ಸ್ ಬಿದ್ದಿದೆ. ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ನು ಇನ್ನೂ ಇದೆ. ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದನ್ನು ಬಿಟ್ಬಿಟ್ರೆ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಒಪ್ಕೊತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಇನ್ನೂ ಬಿಟ್ಟಿಲ್ಲ, ಅವರು ರಿಮೂವ್ ಆಗ್ತಾಯಿಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್ನ ರಿಮೂವ್ ಮಾಡೋ ಅಂಥದ್ದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೈಯಿಂದನೇ ಅದು ಸಾಧ್ಯ. ಅವ್ರು ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ನು ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ ನನ್ನ ಲೈಫೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅವಾಗ ಅರ್ಥ ಮಾಡ್ಕೊತಾರೋ ಅವಾಗವರೆಗೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಳೋದಿಲ್ಲ. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇನ್ನೂ ತುಂಬ ರಿಯಲೈಸೇಷನ್ ಆಗಬೇಕು. ಅವ್ರ ಜೀವನನೇ ಫುಲ್ಲು ಇನ್ನೂ ಡ್ಯಾಮೇಜ್ ಆದಾಗೆ ತಿಳ್ಕೊತಾರೆ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕೆ ಇಷ್ಟ ಅಟ್ರಾಕ್ಷನ್ ಆಗ್ತಾಯಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕೆ ಇಷ್ಟ ಅಟ್ರಾಕ್ಷನ್ ಆಗ್ತಾಯಿದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕಿಷ್ಟು ಅಟ್ರಾಕ್ಷನ್ ಆಗ್ತಿದ್ರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕಿಷ್ಟು ಅಟ್ರಾಕ್ಷನ್ ಆಗ್ತಿದ್ದಾರೆ ನೋಡಿ. ನನ್ನ ಕೈಯಲ್ಲಿ ಆಗ್ತಲ್ಲ ಕಿಂಗ್ ಆಫ್ ವಾಂಡ್ಸ್ ನೋಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಿಂಗ್ ಆಫ್ ವಾಂಡ್ಸ್ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಯಾಕೆ ಅಟ್ರಾಕ್ಷನ್ ಆಗ್ತಾರೆ ಅಂದರೆ ಅದೇ, ಅವರು ನೀವು ಹೇಳ್ದಾಗ ಕೇಳೋವಂಥ ವ್ಯಕ್ತಿ ಅಲ್ಲ, ಅವ್ರು ಹೇಳ್ದಾಗ ನೀವು ಕೇಳಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದೊಳ್ಳೆ ಜಾಬಲ್ಲಿರ್ಬೋದು, ಒಂದೊಳ್ಳೆ ಕೆಲಸದಲ್ಲಿರ್ಬೋದು, ಅಥವಾ ದುಡ್ಡು, ಹಣ, ಆಸ್ತಿ ಸಂಪಾದನೆಯಲ್ಲಿ ಒಂದೊಳ್ಳೆ ಪೊಸಿಷನ್ನಲ್ಲಿರ್ಬೋದು. ನೀವು ಅವರಷ್ಟೇ ಇರ್ತೀರ. ಬಟ್ ಅವರಿಲ್ಲ ಅಂದರೆ ನೀವು ಸಾಧನೆ ಮಾಡ್ತೀರ, ಇಲ್ಲ ಅಂತ ಹೇಳ್ತಲ್ಲ, ಅಚೀವ್ ಮಾಡ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ತಲೆ ಕೆಡಿಸ್ಕೊಂಡಿದ್ದೀರ ಅಷ್ಟೇ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅದೇ ಆ್ಯಟಿಟ್ಯೂಡು ಜಂಬ ಜಾಸ್ತಿ. ನಾನು ಹೇಳ್ದಾಗೆ ಕೇಳಬೇಕು, ನಾನು ಹೇಳಿದ್ದೆ ನಡೆಯುತ್ತೆ, ನನಗೆ ಹೆಂಗೆ ಬೇಕೋ ಹಂಗೆ ನಾನು ಬದುಕ್ಬೋದು, ನನ್ನ ಹತ್ರ ಎಲ್ಲ ಇದೆ, ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ. ಮತ್ತು ತುಂಬ ಹೆವಿ ಈಗೋ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಾದರೆ ಈಗೋ ಅಂತಾರೆ. ತುಂಬ ಅಹಂಕಾರ ಸ್ವಭಾವದವರು, ಇದೆಲ್ಲ ಕನ್ನಡದಲ್ಲಿ ಹೇಳೋದು, ಇಂಗ್ಲೀಷಲ್ಲಿ ಈಗೋ. ಓಕೆ, ಅಹಂಕಾರ ಸ್ವಭಾವದವ್ರು ಆ ಥರ. ಮತ್ತು ತುಂಬ ಆ್ಯಟಿಟ್ಯೂಡು, ತುಂಬ ಕ್ಯಾರೆಕ್ಟರು. ನೋಡಿ, ಈ ವ್ಯಕ್ತಿ ಶೂಸ್ ಹಾಕ್ಕೊಂಡಿದ್ದಾನೆ, ಅಲ್ಲಿ ಪ್ಯಾಂಟು, ಶರ್ಟು, ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ, ಮತ್ತು ಇಲ್ಲೊಂದು ವಾಂಡ್ ಇಟ್ಕೊಂಡಿದ್ದಾನೆ, ಇಲ್ಲಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ರೂಲ್ ಮಾಡ್ತಾಯಿದ್ದಾನೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ನೀವು ಅವ್ರನ್ನ ಪ್ರೀತಿ ಮಾಡಿದ್ರೂ
ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ವೆರಿ ತುಂಬ ಜಂಬ ಇದ್ದಾರೆ ನೋಡಿ. ನೀವು ಎಷ್ಟು ಮೆಸೇಜ್ ಆದರೂ ಮಾಡಿ, ಎಷ್ಟು ಕಾಲ್ ಆದರೂ ಮಾಡಿ, ಎಷ್ಟಿದೆ ಮಾಡಿ, ಅವ್ರು ಒಂದಕ್ಕೂ ರಿಪ್ಲೈ ಮಾಡೋದಿಲ್ಲ. ನೀವು ಹೋಗ್ಲಿ ಒಂದು ಕೆಲವರಾದರೆ ಆಲ್ರೆಡಿ ಲೆಸ್ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗೇನೋ ಗೊತ್ತಾಗುತ್ತೆ. ಒಂದು 10 ಮೆಸೇಜ್ ಮಾಡಿದರೆ ನಿಮ್ಮ ಪರ್ಸನ್ನು ಒಂದು ಮೆಸೇಜ್ ಮಾಡ್ತಾರೆ, ಅಥವಾ ಒಂದು 20 ಕಾಲ್ಸ್ ಮಾಡಿದರೆ ನಿಮ್ಮ ಪರ್ಸನ್ನು ಒಂದು ಕಾಲ್ ಮಾತಾಡ್ತಾರೆ. ನೀವು ಒಂದು 1 ಅವರ್ ಮಾತಾಡೋಕ್ಕೆ ಟ್ರೈ ಮಾಡಿದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 10 ನಿಮಿಷ ಕೂಡ ಮಾತಾಡೋಲ್ಲ. ಅದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಆದರೆ ಇವರು ಥರ್ಡ್ ಪಾರ್ಟಿ ಸಿಚುಯೇಷನ್ ಅವರಾದರೆ 1 ಅವರ್ ಮಾತಾಡ್ತಾಯಿದ್ರು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೂ 1 ಅವರ್ ಜಾಸ್ತಿ ಮಾತಾಡ್ತಾರೆ, 2 ಅವರ್ ಮಾತಾಡ್ತಾರೆ. ಅಥವಾ ಅವರು 1 ಅವರ್ ಇದ್ದರೆ ಇವ್ರು ಇನ್ನೂ ಜಾಸ್ತಿ, ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುಯೇಷನ್ ಹತ್ರ ಇನ್ನೂ ಜಾಸ್ತಿ. ಬಟ್ ಆದರೆ ನಿಮ್ಮನ್ನೇನೋ ಜೆನ್ಯೂನಾಗಿ ಪ್ರೀತಿ ಮಾಡ್ತಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆನೇ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾರಿಗೆ ಗೊತ್ತು? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅರ್ಥ ಮಾಡ್ಕೊಳೋದು ದೇವ್ರನಿಂದನೇ ಸಾಧ್ಯ, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅದೇ ತುಂಬ ಬೇರೆ ಆ್ಯಟಿಟ್ಯೂಡ್ ಇದೆ, ನಾನೇ ಅನ್ನೋ ಜಂಬ ಇದೆ. ಸೊ ಎಲ್ಲವೂ ಇದೆ. ಇಂಥವ್ರನ್ನ ದೇವರೇ ಕಾಪಾಡಬೇಕಷ್ಟೇ, ನಾವೇನು ಮಾಡೋಕ್ಕಾಗೋದಿಲ್ಲ. ದೇವರೇ ಕಂಟ್ರೋಲ್ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ಅವ್ರು ಮಾಡ್ತಾ ಇರೋ ಒಂದು ತಪ್ಪು ಕೆಲಸ ಏನಂದರೆ, ನಿಮ್ಮನ್ನು ಇಷ್ಟಪಡ್ತಾಯಿದ್ದು, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ದು, ನಿಮ್ಮನ್ನ ಜೊತೆ ಎಲ್ಲ ಇಷ್ಟ ಇದ್ದು, ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡಿಕೊಂಡು ನಿಮ್ಮಂಥ ಒಂದು ಒಳ್ಳೆ ಮನಸ್ಸಿನವ್ರನ್ನ ತುಂಬ ನೋವಲ್ಲಿಟ್ಟು ತಪ್ಪು ಮಾಡ್ತಾ ಇರೋದೇ ಅವ್ರು ಮಾಡ್ಕೊಳ್ತಾ ಇರೋ ಒಂದು ದೊಡ್ಡ ಕರ್ಮ ಅಂತ ಹೇಳ್ಬೋದು ಅಷ್ಟೆ ಅಲ್ವಾ. ನೀವೇನು ಕರ್ಮ ಮಾಡಿದ್ರೋ ಯಾರಿಗೂ ಗೊತ್ತಿಲ್ಲ. ಬಟ್ ಯಾರು ಕರ್ಮನ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೈನ್ಸಲ್ಲಿ ಅದೆಲ್ಲ ಬಿಲೀವ್ ಆಗೋದಿಲ್ಲ. ಸೊ ನನಗೆ ಅದೆಲ್ಲ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಏನು ಹೇಳ್ತೇನೆ ಅಂದರೆ, ಕಾರ್ಡ್ಸಲ್ಲಿ ಏನು ಬರುತ್ತೋ ಅದೇ ರಿಯಾಲಿಟಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ, ಅವರು ನಿಮಗೆ ತೊಂದರೆ ಕೊಟ್ಟು ಅವ್ರು ಇನ್ನೂ ಸ್ವಲ್ಪ ಕರ್ಮನ ಸುತ್ಕೊತಾರೆ ಅಷ್ಟೇ. ಯಾಕಂದರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾಯಿಲ್ಲ. ಅವರು ಇಷ್ಟ ಇಲ್ಲ ನೀವು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ನೀವು ಕೂಡ ಅಷ್ಟೇ ಮರ್ತೋಗ್ಬಿಟ್ಟು ಹೆಂಗೋ ಹಂಗೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದೋಗ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಟ್ಟು ನಿಮ್ಗೆ ನೋವು ಕೊಟ್ಟು ಇದೆಲ್ಲ ಮಾಡಿ ಮತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆ ಅಟ್ರಾಕ್ಷನ್ ಆಗಿ ನಿಮ್ಮನ್ನು ನೋವು ಪಡ್ತಾ ಇದ್ದಾರೆ. ಈ ಥರ ಮನಸ್ಥಿತಿ ಅದು ಯಾಕಿದೆಯೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿಲ್ಲ. ಬಟ್ ಆದರೆ ಅವರು ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದು, ನೀವು ಕಾಲ್ಸ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಹಿಂದೆ ಫಾಲೋ ಮಾಡ್ತಾಯಿದ್ರು, ಎಷ್ಟೇ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಮಾತು ಹೇಳ್ಬಿಟ್ರೆ, ನೋಡಿ ನೀವು ಅಂದರೆ ನಂಗೆ ಇಷ್ಟ ಇಲ್ಲ ಅನ್ನೋ ಥರ ಏನಾದರೂ ಒಂದು ಹೇಳಿ ರಿಪ್ಲೈ ಕೊಟ್ಬಿಟ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನೀವು ಅವ್ರನ್ನಿಂದ ದೂರ ಆಗಿ ಹೇಗೋ ನಿಮ್ಮ ಜೀವನ ನೀವು ಬದುಕೊಂಡು ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರ್ತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದು ಕೂಡ ಮಾಡ್ತಿಲ್ಲ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೇ ಕಮ್ಯುನಿಕೇಷನ್ ಮಾಡ್ತಿಲ್ಲ, ಯಾವುದೇ ರೆಸ್ಪಾನ್ಸ್ ಕೊಡ್ತಿಲ್ಲ, ಯಾವುದೇ ರಿಪ್ಲೈ ಕೊಡ್ತಿಲ್ಲ. ಕನಿಷ್ಠ ಪಕ್ಷ ನೀವು ಅಂದರೆ ಇಷ್ಟ ಇದೆಯೋ ಇಲ್ವೋ, ಕೆಲವ್ರು ಪ್ರಪೋಸ್ ಮಾಡಿರ್ತಾರೆ, ಇನ್ನು ಕೆಲವ್ರು ಪ್ರಪೋಸ್ ಮಾಡಿರಲ್ಲ, ರಿಪ್ಲೈ ಕೊಡ್ದಿರೇನೋ ಇರ್ಬೋದು. ನಿಮ್ಮ ಮನಸ್ಸಲ್ಲಿ ನೋಡಿ, ಇದೆಲ್ಲ ಇವಾಗ ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಆಲ್ರೆಡಿ ಕೆಲವ್ರಿಗೆ ನಡೆದಿರುತ್ತೆ, ಇನ್ನು ಕೆಲವ್ರಿಗೆ ನಡೀತಾ ಇರುತ್ತೆ. ಸೊ ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಿಂಗ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ಅದೇ ಯಾವುದೇ ಥರ ಫೀಲಿಂಗ್ಸ್ ಹೇಳೋದಿಲ್ಲ. ಬಟ್ ಆದರೆ ಇನ್ನೊಂದು ವಿಚಾರ, ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ, ಬಟ್ ನಿಮ್ಮೊಬ್ಬರ ಜೊತೆ ಬಿಟ್ಟು. ಬಟ್ ಎಲ್ಲರನ್ನೂ ಪ್ರೀತಿ ಮಾಡಲ್ಲ, ನಿಮ್ಮೊಬ್ಬರನ್ನ ಮಾತ್ರ ಪ್ರೀತಿ ಮಾಡ್ತಾಯಿದ್ರು. ಏನು ಲಾಜಿಕ್ಕೋ ಆ ದೇವ್ರಿಗೆ ಗೊತ್ತು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ಲಾಜಿಕ್ಕಾಗಿ ಯಾಕಿದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ಲಾಜಿಕ್ ಆ್ಯಂಡ್ ಟ್ರಿಕ್ಕಿಯಾಗಿ ಹಾಕಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ಕನ್ಫ್ಯೂಷನ್ ಮೈಂಡೆಡ್ ಮತ್ತು ಇಷ್ಟು ಲಾಜಿಕಲ್ಲಿ ಇಷ್ಟು ಟ್ರಿಕ್ಕಿಯಾಗಿ ಹಾಕಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಷ್ಟು ಲಾಜಿಕ್ಕಾಗಿ ಇಷ್ಟು ಟ್ರಿಕ್ಕಿಯಾಗಿ ಮತ್ತು ಇಷ್ಟು ಕನ್ಫ್ಯೂಷನಲ್ಲಿ ಹಾಕಿದ್ದಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಜವಾಗ್ಲೂ ಪ್ರೀತಿ ಬೇಕು, ಅದು ನಿಮ್ಮ ಹತ್ರ ಇದೆ. ಅದನ್ನು ಅವ್ರು ಪಡ್ಕೊಂಡೆ ಸುಮ್ಮನೆ ಅವ್ರಿಗೊಂದು ಹುಚ್ಚಾಟ. ಈಗ ಸುಮ್ಮನೆ ಇರಲಾರ್ದವ್ರು ಏನೋ ಮಾಡ್ಕೊತಾರೆ ಅಂತ ಹೇಳಿದ್ರು. ಆವಾಗಲೇ ಹೇಳಿದ್ನಲ್ವ, ಆನೆ ಮೇಲೆ ಕಲ್ಲು ಯಾರು ಹಾಕ್ಕೊಳೋದಿಲ್ಲ, ಅದಷ್ಟು ಕದೆ ಹಾಕ್ಕೊಳುತ್ತೆ ಅಂತ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ಪ್ರೀತಿ ಮಾಡಿದ್ಮೇಲೆ ನಿಮ್ಮ ಜೊತೆ ಲೈಫ್ ಲಾಂಗ್ ಇರ್ದಿರ ಸುಮ್ಮನೆ ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಟ್ರಾಕ್ಷನ್ ಆಗಿ ಸುಮ್ಮನೆ ಇಲ್ದಿದ್ದೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಅವ್ರ ಲೈಫ್ನ ಅವ್ರು ಹಾಳು ಮಾಡ್ಕೊತಿದ್ರೆ ಅಷ್ಟೇ. ನೋಡಿ, ಅದಕ್ಕೆ ಇವಾಗ ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಬೇಕು ಅಂತ ಹೆಚ್ಚಾಗಿ ನೆನಪು ಮಾಡ್ಕೊತಿದ್ರೆ. ಸೊ ಅದೇ ಇವಾಗ ನಿಮಗೂ ಅವ್ರಿಗೆ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಸಪ್ರೇಷನ್ ಇರುತ್ತೆ, ನೋ ಕಾಂಟ್ಯಾಕ್ಟ್ ಇರುತ್ತೆ, ಕೆಲವ್ರಿಗೆ ಲೆಸ್ ಕಾಂಟ್ಯಾಕ್ಟ್ ಇರುತ್ತೆ. ಇವಾಗ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ಅವ್ರ ಲೈಫಲ್ಲಿ ಮತ್ತೆ ಹೋಗ್ತೀರಾ, ನಮ್ಮಿಬ್ಬರು ಪ್ರೀತಿ ಮತ್ತೆ ಶುರುವಾಗುತ್ತೆ, ನೀವು ಬಿಗಿನಿಂಗ್ಸ್ ಆಗುತ್ತೆ ಅಂತ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿಲ್ಲ ನಿಮ್ಗೇನು ಭಯ ಅಂತ. ನಿಮ್ಗೆ ಇರೋವಂಥ ಒಂದೇ ಒಂದು ಭಯ ಏನು ಗೊತ್ತಾ? ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡ್ಕೊಂಡು ಬಿಡ್ತಾರ ನನ್ನನ್ನು ಬಿಟ್ಟು ಅಂತ ನಿಮ್ಗೆ ಅದೊಂದು ಭಯ. ಇವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ಭಯ ಇರೋದಲ್ವ. ಯಾವುದೇ ವ್ಯಕ್ತಿಗೆ ನಮ್ಮನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೋದರೆ ನಾವು ಸುಮ್ಮನೆ ಬಿಡ್ತೀವ?
ಅಲ್ವಾ? ಹಂಗೆ ನೀವು ಕೂಡ ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ರೇ ನಿಮ್ಗೆ ಹ್ಯಾಪಿನೆಸ್ಸು. ನೀವಿದ್ದಾಗಲೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಇಷ್ಟ ಆಗೋದಿಲ್ಲ. ಅಂದರೆ ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟ್ ಇರೋದು, ಕಮ್ಯುನಿಕೇಷನ್ ಮಾಡ್ತಾ ಇರೋದು, ಬೇಕಂತಲೇ ಫೋನ್ ಕಾಲಲ್ಲಿ ಮಾತಾಡೋದು, ಮೆಸೇಜಸ್ ಮಾಡೋದು, ವಾಟ್ಸಪ್ ಚಾಟಿಂಗು, ಇನ್ಸ್ಟಾಗ್ರಾಮ್ ಚಾಟಿಂಗು, ನೀವು ಕಾಂಟ್ಯಾಕ್ಟಲ್ಲಿದ್ದು ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿರೋದು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗೋದಿಲ್ಲ. ಮತ್ತು ನಿಮಗಿಂತ ಹೆಚ್ಚಾಗಿ ಇಂಪಾರ್ಟೆನ್ಸು ಥರ್ಡ್ ಪಾರ್ಟಿ ಕಡೆ ಅಟ್ರಾಕ್ಷನ್ ಮಾಡೋದು, ಇವೆಲ್ಲ ನಿಮ್ಗೆ ಇಷ್ಟ ಆಗೋಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಗೆ ಬೇಕು, ನೀವು ಹೇಗೆ ಜೆನ್ಯೂನ್ ಆಗಿದ್ರೆ, ಲಾಯಲ್ ಆಗಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅದೇ ರೀತಿ ಜೆನ್ಯೂನ್ ಲಾಯಲ್ ಆಗಿದ್ದರೆ ಒಪ್ಕೊಳಕ್ಕೆ ನೀವು ರೆಡಿ ಇದ್ದೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ದಾರೆ, ಆ ಥರ್ಡ್ ಪಾರ್ಟಿ ಸಿಚುಯೇಷನ್ನ ರಿಮೂವ್ ಮಾಡ್ಕೊತಾ ಇಲ್ಲ. ಹಾಗೆ ರಿಮೂವ್ ಮಾಡ್ಕೊಂಡಿರಾನೆ ಅವರು ಏಸ್ ಆಫ್ ವಾಂಡ್ಸ್ ನ್ಯೂ ಬಿಗಿನಿಂಗ್ಸ್ ಕೇಳ್ತಾಯಿದ್ದಾರೆ. ಅವರಲ್ಲಿ ಇವಾಗ ಪ್ರಾಬ್ಲಮ್ ಬಂದಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅವಾಯ್ಡ್ ಮಾಡ್ತಾಯಿದ್ದಾರೆ ಇವ್ರನ್ನ. ಸೊ ಅದಕ್ಕೆ ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಾನು ಪ್ರೀತಿಸಿದಂಥ ವ್ಯಕ್ತಿ ಜೊತೆನೇ ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನ್ಯೂ ಬಿಗಿನಿಂಗ್ಸ್ನ ಕೋರ್ಕೊತಾ ಇದ್ದಾರೆ ಅಷ್ಟೇ. ಏಸ್ ಆಫ್ ವಾಂಡ್ಸ್ ಅದೇ ನೋಡಿ, ಇಲ್ಲಿ ಫ್ಲವರ್ ಎಲ್ಲ ಅಳ್ತಾ ಇದೆ, ಅದೇ ಬಟರ್ಫ್ಲೈಸ್ ಎಲ್ಲ. ಇಷ್ಟು ದಿವಸ ಇದು ಕನೆಕ್ಷನ್ ಎಂಡ್ ಆಗೋಗಿತ್ತು, ಇವಾಗ ನ್ಯೂ ಬಿಗಿನಿಂಗ್ಸ್ ಆಗ್ತದೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಬಿಟ್ಟು ನನ್ನ ವ್ಯೂವರ್ಸ್ನ ಒಪ್ಕೊತಾರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಬಿಟ್ಟು ನನ್ನ ವ್ಯೂವರ್ಸ್ನ ಒಪ್ಕೊತಾರ. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗಲೇ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಬಿಡೋದಿಲ್ಲ. ನಾನು ಆವಾಗಲೇ ಹೇಳ್ದಾಗೆ ದೇವರೇ ಕಂಟ್ರೋಲ್ ಮಾಡಬೇಕು, ದೇವರೇ ಇವ್ರನ್ನ ಸಾಲ್ವ್ ಮಾಡಬೇಕನ್ನೋ ಥರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನ ಇನ್ನೂ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ. 10 ಆಫ್ ವಾಂಡ್ಸು ಇನ್ನೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಅಟ್ರಾಕ್ಷನ್ ಆಗಿ ಇನ್ನೂ ಎಷ್ಟು ಪ್ರಾಬ್ಲಮ್ಸ್ ಅನುಭವಿಸ್ಕೊತಾರೆ ಗೊತ್ತಿಲ್ಲ. ಅವ್ರಿಗೆ ಆ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗಿ ಆಮೇಲೆ ಒಂದಲ್ಲ ಒಂದು ದಿವಸ ನೀವೇ ಅವ್ರಿಗೆ ಕರೆಕ್ಟ್ ಪಾರ್ಟ್ನರ್ ಅಂತ ಅರ್ಥ ಆಗೋವರೆಗೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಳೋದಿಲ್ಲ. ಯಾಕಂದರೆ ಅದೇ ನೋಡಿ, ನನಗೆ ಏನಾಗ್ತಾಯಿತ್ತು ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆನೂ ಇರ್ತಾರೆ, ನಿಮ್ಮ ಕಡೆನೂ ಇರ್ತಾರೆ. ಅವ್ರನ್ನ ರಿಮೂವ್ ಮಾಡಬೇಕಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ, ಇದು ಒಂದು ದೇವ್ರನಿಂದ ಮಾತ್ರ ಸಾಧ್ಯ. ಥರ್ಡ್ ಪಾರ್ಟಿ ಸಿಚುಯೇಷನ್ನ ರಿಮೂವ್ ಮಾಡೋದು ಆ ಗಾಡ್ನಿಂದ ಮಾತ್ರ ಸಾಧ್ಯ ಅಷ್ಟೇ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಾಗಬೇಕು ಥರ್ಡ್ ಪಾರ್ಟಿ ಸಿಚುಯೇಷನ್ ಕರೆಕ್ಟ್ ಅಲ್ಲ, ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಕರೆಕ್ಟ್ ಅಂತ ಯಾವಾಗ ಗೊತ್ತಾಗುತ್ತೋ ಆವಾಗೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ.